ಲೋಕಸಭಾ ಹೊತ್ತಿನಲ್ಲೇ ದಕ್ಷಿಣ ರಾಜ್ಯಗಳ ದಂಡಯಾತ್ರೆ ನಡೆಸಿರುವ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಳಗ್ಗೆ ದೆಹಲಿಯಿಂದ ಕಲಬುರಗಿಗೆ ಬಂದಿಳಿಯಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಆ ಬಳಿಕ ಸೊಲ್ಲಾಪುರಕ್ಕೆ ಭೇಟಿ ಕೊಡ್ತಾರೆ. ನಂತರ ಅಲ್ಲಿಂದಲೇ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾಳೆ. ಮಧ್ಯಾಹ್ನ ದೇವನಹಳ್ಳಿಯಲ್ಲಿ BIETC ಉದ್ಘಾಟನೆ ಮಾಡ್ತಾರೆ. ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸಂಜೆ ಬೆಂಗಳೂರಿನಿಂದ ಚೆನ್ನೈಗೆ ಪ್ರಯಾಣ ಬೆಳೆಸ್ತಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣಕ್ಕೆ ಬರಲೇಬೇಕು. ಯಾಕಂದರೆ 129 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಒಂದೇ ಒಂದು ರಾಜ್ಯದಲ್ಲಿ ಸರ್ಕಾರ ಇಲ್ಲ. ಹಾಗಾಗಿ ಒಂದಷ್ಟು ಸ್ಥಾನಗಳನ್ನಾದರೂ ಗೆಲ್ಲಬೇಕು ಅಂತ ಹೇಳಿದ್ರೆ ಬರಲೇಬೇಕು. ಏನು ಮಾಡ್ತಾರೆ ನಾಳೆ ಅಂತ, ಜನವರಿ 19ರಂದು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇರೋದು. ನಾಳೆ ಬೆಳಗ್ಗೆ 9:35ಕ್ಕೆ ದೆಹಲಿಯಿಂದ ಕಲಬುರಗಿಗೆ ಬರ್ತಾರೆ. 9:40ಕ್ಕೆ ಕಲಬುರಗಿಯಿಂದ ಹೆಲಿಕಾಪ್ಟರ್ ಮೂಲಕ ಸೊಲ್ಲಾಪುರಕ್ಕೆ ಪ್ರಯಾಣ ಮಾಡ್ತಾರೆ. ಮಧ್ಯಾಹ್ನ 12:10ಕ್ಕೆ ಹೆಲಿಕಾಪ್ಟರ್ ಮೂಲಕ ಸೊಲ್ಲಾಪುರದಿಂದ ನಿರ್ಗಮಿಸ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ಏರ್ಪೋರ್ಟ್ಗೆ ಮತ್ತೆ ಬರ್ತಾರೆ. 1:05ಕ್ಕೆ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಬರ್ತಾರೆ. ಮಧ್ಯಾಹ್ನ 2:10ಕ್ಕೆ ಬೆಂಗಳೂರು ರೀಚ್ ಆಗ್ತಾರೆ. 2:15ಕ್ಕೆ KIAL ನಿಂದ ರಸ್ತೆ ಮಾರ್ಗವಾಗಿ ಬಟ್ಟರಮಾರನಹಳ್ಳಿಗೆ ಪ್ರಯಾಣ ಮಾಡ್ತಾರೆ. 2:45ಕ್ಕೆ ದೇವನಹಳ್ಳಿ ತಾಲೂಕಿನ ಬಟ್ಟರಮಾರನಹಳ್ಳಿಯನ್ನು ತಲುಪ್ತಾರೆ. ಅಲ್ಲಿ BIETC ಉದ್ಘಾಟನೆ ಮತ್ತು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮದ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಅದರಲ್ಲಿ ಅವರು ಭಾಗಿಯಾಗ್ತಾರೆ. 1600 ಕೋಟಿ ವೆಚ್ಚದಲ್ಲಿ 43 ಎಕರೆಯಲ್ಲಿ ಬೋಯಿಂಗ್ ಕ್ಯಾಂಪಸ್ ತಲೆ ಎತ್ತಿದೆ. ಬೋಯಿಂಗ್ ಸುಕನ್ಯಾ ಹೆಣ್ಣು ಮಕ್ಕಳನ್ನ ವೈಜ್ಞಾನಿಕ ಕ್ಷೇತ್ರಕ್ಕೆ ಕರೆತರುವಂತ ಕಾರ್ಯಕ್ರಮ. ಸುಕನ್ಯಾ ಸಮೃದ್ಧಿ ಈ BIETC ಅನ್ನೋದೇನಿದೆ, ಬೋಯಿಂಗ್ ಇಂಜಿನಿಯರಿಂಗ್ ಸರ್ವಿಸ್ಗಳಿಗೆ ಸಂಬಂಧಪಟ್ಟಂತೆ 1600 ಕೋಟಿಯನ್ನ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತದೆ. ಬೋಯಿಂಗ್ ಅನ್ನೋದು USA ಕಂಪನಿ. USA ಹೊರತುಪಡಿಸಿ, ಅಮೆರಿಕ ಹೊರತುಪಡಿಸಿ ಇಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರೋದು ಇದೇ ಮೊದಲು. ಸೆಕೆಂಡ್ ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಬೋಯಿಂಗ್ದು. ಇನ್ನು ಬೋಯಿಂಗ್ ಸುಕನ್ಯಾ ಅನ್ನೋದೇನಿದೆ, ಇದರಲ್ಲಿ ನಿಮಗೆ 120 ಫೆಸಿಲಿಟಿಗಳನ್ನ ಮಾಡಿಕೊಂಡು ವಾಸು ಹೆಣ್ಣು ಮಕ್ಕಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಏವಿಯೇಷನ್ ಸೆಕ್ಟರ್ ಅಲ್ಲಿ ಎಂಟ್ರಿಯನ್ನ ಪಡ್ಕೊಳ್ಳೋದಕ್ಕೆ. ಇದರಲ್ಲಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸುಕನ್ಯಾ ಸಮೃದ್ಧಿ ಯೋಜನೆ ಅನ್ನೋದು ಎಲ್ರಿಗೂ ಗೊತ್ತು. ಹೂಡಿಕೆ ಮಾಡೋದಕ್ಕೆ ಒಳ್ಳೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ, ನಿಮಗೆ ಹೆಣ್ಮಕ್ಳ ಮದುವೆಗೋ ಓದಿಗೋ ಹೆಲ್ಪ್ ಆಗುತ್ತೆ ಅನ್ನೋದು. ಆ ಹೆಸರನ್ನ ಇಲ್ಲಿಗೆ ತರೋದಕ್ಕೆ ಇವರು ಡೆಫಿನೆಟ್ಲಿ ತುಂಬಾ ದೊಡ್ಡ ಮಟ್ಟದ ಎಫರ್ಟ್ಸ್ ಅನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೋಯಿಂಗ್ ಸುಕನ್ಯಾ ಅಂತ ನಿಮಗೆ ಸಾವಿರಾರು ಸಾವಿರಾರು ಏರ್ಕ್ರಾಫ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು, ಜನರೇಟ್ ಮಾಡಬೇಕು ಅನ್ನೋದು ಇದರ ಈ BIETC ಯ ಇಂಟೆನ್ಷನ್. ಸಾವಿರಾರು ಏರ್ಕ್ರಾಫ್ಟ್ ಅಂತ ಅಂದ್ರೆ ನಿಮಗೆ ಎಷ್ಟು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್, ಎಷ್ಟು ವರ್ಷಗಳ ಕಾಲ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗುತ್ತೆ. ಎಂಪ್ಲಾಯ್ಮೆಂಟ್ ಜನರೇಷನ್. ಎಕ್ಸಾಕ್ಟ್ಲಿ. ಈಗ ನಿಮಗೆ ಬೋಯಿಂಗ್ 747 ಯಾವುದೋ ಒಂದು ಏರ್ಕ್ರಾಫ್ಟ್ ಅನ್ನ ನೀವು ತಗೊಂಡ್ಬಿಡ್ತೀರಿ, ಅದನ್ನ ಆಪರೇಟ್ ಮಾಡ್ತೀರಿ, ಅದು ಬೇರೆನೇ ತರ. ಅದೇ ನೀವು ದೇವನಹಳ್ಳಿಗೆ ಬಂದು 43 ಎಕರೆನಲ್ಲಿ 1600 ಕೋಟಿ ಇನ್ವೆಸ್ಟ್ ಮಾಡಿ ಅದನ್ನ ಮಾಡುವಾಗ ನಿಮಗೆ ಇಲ್ಲಿ ನೆಕ್ಸ್ಟ್ ಜನರೇಷನ್ ಏವಿಯೇಷನ್ ಟ್ಯಾಲೆಂಟ್ ಅನ್ನ ಮುಂದುವರಿಸಿಕೊಂಡು ಹೋಗೋದಿದೆ. ಅದು ಬಹಳ ಇಂಪಾರ್ಟೆಂಟ್. STEM ಕೋರ್ಸಸ್ ಅಂತ ಹೇಳ್ತಾರೆ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಅಂತ. ಈ ತರದ ಕೋರ್ಸ್ಗಳಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಅಂಥವರನ್ನ ಏವಿಯೇಷನ್ ಸೆಕ್ಟರ್ಗೆ ತೆರೆದುಕೊಳ್ಳುವಂತೆ ನೋಡ್ಕೊಳ್ಬೇಕು ಅನ್ನೋದು ಈ ಪ್ರಾಜೆಕ್ಟ್ ನ ಉದ್ದೇಶ. ಸೊ ಹಾಗಾಗಿ ಎಲೆಕ್ಷನ್ ರಿಲೇಟೆಡ್ ಒಂದು ಅಪ್ರೋಚು ಇದೆ, ಜೊತೆಗೆ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನೋದು, ಅವರು ಈಕ್ವಲಿ ಇಂಪಾರ್ಟೆಂಟ್ ನಮ್ಮ ಎಕನಾಮಿಗೆ ಅನ್ನೋದನ್ನ ಮತ್ತೆ ಸಾರಿ ಹೇಳಲಾಗ್ತಾ ಇದೆ. ಅಮೆರಿಕ ಇಂಡಿಯಾದ ರಿಲೇಶನ್ಶಿಪ್ ನಿಮಗೆ ಬೇರೆ ಬೇರೆ ತರದ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರ್ತವೆ ರಾಜತಾಂತ್ರಿಕವಾಗಿ. ಬಟ್ ಸ್ಟಿಲ್ ಅದರ ಇಂಪಾರ್ಟೆಂಟ್ ಕಂಪನಿ ಒಂದು ಅಮೆರಿಕ ಹೊರತುಪಡಿಸಿ ದೊಡ್ಡದೊಂದು ಫೆಸಿಲಿಟಿಯನ್ನ ಇಂಡಿಯಾದಲ್ಲಿ ಅವರು ತಯಾರು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ, ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದೆ ಅಥವಾ ವೀಕ್ ಆಗಿದೆ, ಆ ಡಿಸಿಷನ್ ಅನ್ನ ನಾವು ನಿಮ್ಗೆ ಬಿಟ್ಬಿಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.